ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಕಬಡ್ಡಿ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಗೇಮ್ಸ್ ಇದು. ಈ ಒಂದು ಗೇಮ್ಸ್ ಮೇಲೆ ನಾನು ಪಾರ್ಟ್ 1 ಪಾರ್ಟ್ 2 ತರಗತಿಗಳನ್ನು ಮಾಡಿದ್ದೀನಿ. ಇವಾಗ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಕೊಂಡು ಅವ್ರು ನೋಡಿಕೊಂಡು ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದರೆ ನಿಮಗೆ ವಿಷಯ ಈಸಿ ಆಗುತ್ತೆ. ಹಾಗಾಗಿ ಫಸ್ಟ್ ಒಂದು ತರಗತಿಗಳನ್ನು ವೀಕ್ಷಣೆ ಮಾಡಿ ಆಮೇಲೆ ಕ್ಲಾಸಿಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ರೂಲ್ಸ್ ಆಫ್ ಖೋಖೋ ಆಟದ ನಿಯಮಾವಳಿ ಪುಸ್ತಕ ಪ್ರಕಟಿಸಿದ ವರ್ಷ ಯಾವುದು ಅಂತಂದರೆ 1935ರಲ್ಲಿ ಏನು ಮಾಡ್ತಾರೆ, ರೂಲ್ಸ್ ಆಫ್ ಖೋಖೋ ಅನ್ನುವಂಥ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ. KKFI ಅಖಿಲ ಭಾರತ ಖೋಖೋ ಫೆಡರೇಷನ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ ಅದು 1957ರಲ್ಲಿ ಅಸ್ತಿತ್ವಕ್ಕೆ ಬರ್ತೈತಿ. ಖೋಖೋ ಆಟಕ್ಕೆ ಪ್ರಪ್ರಥಮವಾಗಿ ನಿಯಮಗಳನ್ನು ರೂಪಿಸಿದವರು ಯಾರಂದರೆ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆಯವರು ಏನು ಮಾಡ್ತಾರೆ 1914ರಲ್ಲಿ ಪ್ರಕಟಣೆ ಮಾಡ್ತಾರೆ. 1940ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ ಸಂಘಟಿಸಿದಂಥ ಸ್ಥಳ ಯಾವುದಂದರೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಏನು ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಇದು 1960 ಆಗಬೇಕಿದು, 40 ಅಲ್ಲ 60 ಅದು ತಿದ್ದುಪಡಿ ಮಾಡ್ಕೋಬೇಕು. ಜೂನಿಯರ್ ಬಾಲಕಿಯರ ಖೋಖೋ ಮೈದಾನದ ಉದ್ದ ಮತ್ತು ಅಗಲ ಎಷ್ಟು ಅಂದರೆ ಜೂನಿಯರ್ಸ್ ಎಷ್ಟಿರ್ತೈತಿ ಅಂತಂದರೆ ಜೂನಿಯರ್ಸ್ ಬಾಲಕಿಯರದು, ಪ್ರೌಢಶಾಲಾ ಮಕ್ಕಳದು ಮತ್ತು ಪುರುಷ ಮಹಿಳೆಯರಿಗೆ ಏನಿರ್ತೈತಿ ಮೆಜರ್ಮೆಂಟು ಸೇಮ್ ಇರ್ತೈತಿ. 27 ಮೀಟರ್ ಉದ್ದ ಇರ್ತೈತಿ, 16 ಮೀಟರ್ ಅಗಲ ಇರ್ತೈತಿ. ಪುರುಷ ವಿಭಾಗದ ಖೋಖೋ ಅಂಕಣದ ಸಿಟ್ಟಿಂಗ್ ಬಾಕ್ಸ್ನ ಅಳತೆ ಎಷ್ಟು ಅಂದರೆ 35 ಸೆಂಟಿಮೀಟರ್ ಉದ್ದ ಇರ್ತೈತಿ, 30 ಸೆಂಟಿಮೀಟರ್ ಅಗಲ ಇರ್ತೈತಿ. ಸಬ್ ಜೂನಿಯರ್ ಬಾಲಕಿಯರ ಎಂಟ್ರಿ ಜೂನ್ ಉದ್ದ ಮತ್ತು ಅಗಲ ಎಷ್ಟಿರ್ತೈತಿ ಅಂದರೆ ಕಂಬದ ಗೆರೆ ಇರುತ್ತೆ, ಆ ಒಂದು ಕಂಬದ ಗೆರೆಯಿಂದ 3ನೇ ಗೆರೆಗೆ ಅದಕ್ಕೇನಂತೀವಿ ನಾವು ಎಂಟ್ರಿ ಜೂನ್ ಅಂತೇಳಿ ಕರಿತೀವಿ. ಅದರ ಅಗಲ ಎಷ್ಟಿರ್ತದೆ 50 ಸೆಂಟಿಮೀಟ್ರ್ ಇರ್ತೈತಿ. ಅದರದ್ದು ಉದ್ದ ಎಷ್ಟಿರ್ತದೆ ಅಂದರೆ ನೋಡಿರಿ, 2 ಕೊಟ್ಟಿದ್ದಾರೆ ಇಲ್ಲಿ. ಉದ್ದ ಬಂದುಬಿಟ್ಟು 6.85 ಮೀಟರ್, ಅಗಲ 0.5 ಮೀಟರ್. ಸೆಂಟಿಮೀಟರ್ ಹೇಳಬೇಕಾದ್ರೆ 50 ಸೆಂಟಿಮೀಟರ್. ಖೋಖೋ ಅಂಕಣದ ಕೊನೆಗೆರೆಯಿಂದ ಕಂಬದ ಗೆರೆಗಿರುವಂತಹ ಅಂತರ ಎಷ್ಟು ಅಂತಂದರೆ 1.50 ಮೀಟರ್ ಇರ್ತೈತೆ. ಪ್ರೌಢಶಾಲಾ ಬಾಲಕರ ಒಂದು ಖೋಖೋ ಅಂಕಣದಲ್ಲಿ ಕಂಬದ ಗೆರೆಯಿಂದ ಮೊದಲನೇ ಗೆರೆಗೆ ಇರುವಂತಹ ಅಂತರ ಎಷ್ಟು ಅಂದರೆ 2.55 ಮೀಟರ್. ಖೋಖೋ ಆಟದಲ್ಲಿ ಸಬ್ಸ್ಟಿಟ್ಯೂಷನ್ ಜೋನ್ ಅಳತೆ ಎಷ್ಟು ಅಂದರೆ 1:1 ಮೀಟರ್. ಜೂನಿಯರ್ ಬಾಲಕಿಯರ ಖೋಖೋ ಆಟದ ಒಟ್ಟು ಸಮಯ ಎಷ್ಟು ಅಂತಂದರೆ ಇದು 48 ಇದೆ. ಇದು ಹಳೆಯದೊಂದು, ಆದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿ 55 ನಿಮಿಷಗಳು ಬರ್ತೈತೆ. ಹೇಳಿದ್ದೀನಿ ಅದು ಹೆಂಗೆ ಅಂಥೇಳಿ ಆ ಕ್ಲಾಸ್ ನೋಡ್ಕೊಡ್ರಿ. ಖೋಖೋ ಪಂದ್ಯವನ್ನು ಪ್ರಾರಂಭಿಸುವುದು ಮತ್ತು ಅಂತ್ಯಗೊಳಿಸುವುದು ಯಾವ ಒಂದು ತೀರ್ಪುಗಾರ ಕೆಲಸ ಅಂದರೆ ಅದು ಸಮಯ ಪಾಲಕರದು ಅಥವಾ ವೇಳೆ ನಿರೀಕ್ಷಕರದು. ನಾಕೌಟ್ ಪಂದ್ಯಾವಳಿಯಲ್ಲಿ ಎರಡೂ ತಂಡಗಳ ಅಂಕಗಳು ಸಮ ಆದಾಗ, ನಾಕೌಟ್ ಪಂದ್ಯಾವಳಿಯಲ್ಲಿ ಎರಡೂ ಒಂದು ತಂಡಗಳ ಅಂಕಗಳು ಏನಾದರೂ ಸಮ ಆದವು ಅಂದರೆ ಅವಾಗ ಏನು ಮಾಡಬೇಕು ಅಂದರೆ ಅದಕ್ಕೆ ಇನ್ನಿಂಗ್ಸ್ ಅಂದರೆ ಒಂದು ಹೆಚ್ಚುವರಿ ಇನ್ನಿಂಗ್ಸ್ ಆಡಿಸ್ಬೇಕು. ಅದಕ್ಕೆ 3ನೇ ಅವಧಿ ಅಂತೇಳಿ ಕರಿತೀವಿ. ಮಿತವಾದ ದಾಳಿ ಮಿನಿಮಮ್ ಚೇಸ್ ಸಮಯ ಮುಗಿದ ನಂತರ ಮುಖ್ಯ ತೀರ್ಪುಗಾರರು ಮುಕ್ತಾಯಗೊಳಿಸಲು ಎಷ್ಟು ಸೆಕೆಂಡ್ ತೊಗೋಬೇಕು ಅಂದರೆ ಅವರು 30 ಸೆಕೆಂಡ್ಸ್ ತೊಗೊಳ್ಬೇಕು. ಎಷ್ಟು ತೊಗೋಬೇಕು? 30 ಸೆಕೆಂಡ್ಸ್ ತೊಗೊಳ್ಬೇಕು. ಮಿನಿಮಮ್ ಚೇಸ್ನಲ್ಲಿ ವೇಳೆಯ ನಿರ್ಣಾಯಕರು ಯಾರಾಗಿರ್ತಾರೆ ಅಂದರೆ ಮುಖ್ಯ ತೀರ್ಪುಗಾರರೇ ಆಗಿರ್ತಾರೆ. 3ನೇ ರಕ್ಷಣೆಯ ಆಟಗಾರ ಔಟ್ ಆದಾಗ ದಾಳಿಗಾರ ಎಷ್ಟು ಖೋ ಕೊಡೋದ್ರೊಳಗಾಗಿ ರಕ್ಷಣೆಯ ಆಟಗಾರರ ಪ್ರವೇಶ ಪಡೆಯಲೇಬೇಕು ಅಂದರೆ ಸರಿಯಾದಂಥ 2 ಖೋ ಕೊಡೋದ್ರೊಳಗಾಗಿ ಬರಬೇಕು ಅವರು. ಇಲ್ಲಾಂದರೆ ಅವ್ರೇನಾಗ್ತಾರೆ 3 ಜನ ಔಟ್ ಆಗಿರ್ತಾರೆ. ಎಷ್ಟು ದಾಳಿಗೆ ಅವ್ರು ಕೊಡಲೇಬೇಕು, ಎಷ್ಟು ಖೋ ಕೊಡಲೇಬೇಕು ಅವ್ರು ಬರಗಂಟು ಅಂದರೆ ಔಟ್ ಆಗಿದ್ದಾರೆ 3 ಜನ ಹೊರ ಹೋಗಿದ್ದಾರೆ, ಅವರು ಮತ್ತು ಸಣ್ಣಸಿ 3 ಜನ ಬರ್ತಾರಲ್ಲ ಹಂಗೆ ಮುಟ್ಟಂಗಿಲ್ಲ. ಅವ್ರು ಎಷ್ಟು ಖೋ ಕೊಟ್ಟ ಮೇಲೆ ಮುಟ್ಟಬೇಕಾದ್ರೆ 1 ಖೋ ಕೊಡಬೇಕು. ಮಿತವಾದ ದಾಳಿ ಮಿನಿಮಮ್ ಚೇಸ್ ಪ್ರಾರಂಭಿಸುವುದು ಮುಕ್ತಾಯಗೊಳಿಸುವುದು ಯಾರ ಕೆಲಸ ಅದು ಅಂದರೆ ಮುಖ್ಯ ತೀರ್ಪುಗಾರರದು. ಖೋಖೋ ಆಟದಲ್ಲಿ ಬಳಸುವ ಕಾರ್ಡ್ಗಳು ಯಾವುದಂದರೆ ಕೆಂಪು ಮತ್ತು ಹಳದಿ. ವೀರ ಅಭಿಮಾನಿ ಪ್ರಶಸ್ತಿಯನ್ನು 18 ವರ್ಷ ಕೆಳಗಿನ ಯುವಕರಿಗೆ ಕೊಡ್ತಾರೆ. ಅದು ಯಾವ ಪ್ರಶಸ್ತಿ ಅಂದರೆ ಜಾನಕಿ ಪ್ರಶಸ್ತಿ. 16 ವರ್ಷ ಕೆಳಗಿನವರಿಗೆ ಬಾಲಕಿಯರಿಗೆ ಗೊತ್ತಂದರೆ ಅದು ಜಾನಕಿ ಪ್ರಶಸ್ತಿ ಕೊಡ್ತಾರೆ. 18 ವರ್ಷದ ಒಂದು ಬಾಲಕರಿಗೆ ಏನು ಕೊಡ್ತಾರೆ, ವೀರಾಭಿಮಾನಿ ಕೊಟ್ಟರೆ 16 ವರ್ಷದ ಒಂದು ಯುವಕರಿಗೆ ಮಹಿಳೆಯರಿಗೆ ಏನು ಕೊಡ್ತಾರೆ ಅಂದರೆ ಬಾಲಕಿಯರಿಗೆ ಜಾನಕಿ ಪ್ರಶಸ್ತಿಯನ್ನು ಕೊಡ್ತಾರೆ. ಜೂನಿಯರ್ ಬಾಲಕರ ಖೋಖೋ ಅಂಕಣದ ಎಂಟ್ರಿ ಜೂನ್ನ
ಉದ್ದ ಮತ್ತು ಅಗಲ ಎಷ್ಟು? ಉದ್ದ ಕಂಬದ ಗೆರೆಯಿಂದ ಮೂರನೇ ಅಡ್ಡಗೆರೆಗೆ, ಇದು ರಿಪೀಟೆಡ್ ಕ್ವಶನ್ ಆಗಿದೆ, 30 ಸೆಂಟಿಮೀಟರ್. ಅಗಲ ಎಷ್ಟಿರ್ತೈತೆ ಅಂದರೆ ಇಲ್ಲಿ 0.50 ಮೀಟರ್ ಇರ್ತೈತೆ. ಖೋಖೋ ಪದವು ಡ್ಯಾಶ್ ಸಂಸ್ಕೃತದ ಡ್ಯಾಶ್ ಪದದಿಂದ ಬಂದಿದೆ ಅಂದರೆ ಸಂಸ್ಕೃತದ ಶೂ ಎನ್ನುವಂಥ ಪದದಿಂದ ಬಂದಿದೆ. ಖೋಖೋ ಆಟದ ಉಗಮ ಸ್ಥಳ ಯಾವುದಂದರೆ ಮಹಾರಾಷ್ಟ್ರದ ಪುಣೆ. ಒಂದು ಖೋ ಪಂದ್ಯದಲ್ಲಿ ಸಾಮಾನ್ಯವಾಗಿ ಎಷ್ಟು ಸುತ್ತುಗಳು ಇರ್ತವೆ ಅಂದರೆ 4 ಸುತ್ತು ಇರ್ತವೆ. ಇನ್ನಿಂಗ್ಸ್ ಕೇಳಿದ್ರೆ 2 ಇನ್ನಿಂಗ್ಸ್ ಇರ್ತವೆ. ರಕ್ಷಣೆ ಆಟಗಾರನ ಚೌಕದಲ್ಲಿ ಕುಳಿತಿರುವಂತಹ ದಾಳಿಗಾರನನ್ನು ಆಟ ಆಡುವ ಸಮಯದಲ್ಲಿ ಎಷ್ಟು ಬಾರಿ ಮುಟ್ಟಿದರೆ ಅವ ಔಟ್ ಆಗ್ತಾನೆ ಅಂತಂದರೆ 2 ಬಾರಿ ಒಂದಕ್ಕಿಂತ ಹೆಚ್ಚು ಬಾರಿ ಮುಟ್ಟಬಾರ್ದು. 2 ಬಾರಿ ಮುಟ್ಟಿದ್ರೆ ಔಟ್ ಆಗ್ತಾನೆ ಅಂತ ಅರ್ಥ. ಒಂದು ತಂಡವು ಖೋಖೋ ಆಟದಲ್ಲಿ ಎಷ್ಟು ಅಂಕಗಳಿಂದ ಮುಂದಿದ್ದರೆ ಎದುರಾಳಿ ತಂಡದ ಮೇಲೆ ಫಾಲನ್ನು ನೀಡ್ಬೋದು ಅಂದರೆ 9 ಅಂಕಗಳು ಮುಂದಿದ್ರೆ ನೀಡ್ಬೋದು. ಒಂದು ನಾಯಕ ಒಪ್ಪಿದರೆ 6, 7, 8ಕ್ಕೂ ಕೂಡ ನೀಡ್ತಾರೆ. ಖೋಖೋ ಅಂಕಣವನ್ನು ಮತ್ತು ಮುಕ್ತ ವಲಯವನ್ನು ಬೇರ್ಪಡಿಸುವಂಥ ರೇಖೆಗೆ ಅಂತೀವಿ ಕಂಬದ ಗೆರೆ ಅಂತ ಕರಿತೀವಿ. ಕಂಬಗಳು ಖೋಖೋ ಅಂಕಣದಲ್ಲಿ ನೆಲದಿಂದ ಒಳಕ್ಕೆ ಎಷ್ಟು ಆಳ ಹೂಳಲ್ಪಟ್ಟಿರ್ತದೆ? 40ರಿಂದ 60 ಸೆಂಟಿಮೀಟರ್ ಆಳದಲ್ಲಿ ಹೂಳಿರ್ತಾರೆ. ಮಹಿಳೆಯರ ಖೋಖೋ ಆಟದಲ್ಲಿ ಒಂದು ಸುತ್ತಿನ ಅವಧಿ ಎಷ್ಟು ಅಂದರೆ ಅದು 9 ನಿಮಿಷ. ಮಹಿಳೆಯರು, ಪುರುಷರು, ಪ್ರೌಢಶಾಲಾ ಮಕ್ಕಳಿಗೆ ಎಲ್ಲ ಸೇಮ್ ಇದೆ. ಇದು ಖೋಖೋ ಆಟದ ಪುರುಷರ ವಿಭಾಗಕ್ಕೆ ಇರುವಂತಹ ಮುಕ್ತ ವಲಯದ ಅಳತೆ ಎಷ್ಟು ಅಂತಂದರೆ ಅದು 1.50 ಮೀಟರ್ ಇಂಟು 16 ಮೀಟರ್. ಇದು 16 ಮೀಟರ್ ಉದ್ದ ಇರ್ತೈತೆ, ಅಗಲ ಇರ್ತೈತಲ್ಲ, ಅದು ಇಲ್ಲಿ ಸೇಮ್ ಇರ್ತೈತೆ. ಜೂನಿಯರ್ ಬಾಲಕರ ಖೋಖೋ ಆಟದಲ್ಲಿ ಕುಳಿತುಕೊಳ್ಳುವಂಥ ಸಿಟ್ಟಿಂಗ್ ಬಾಕ್ಸ್ ಎಷ್ಟಿರ್ತದೆ ಅಂದರೆ 35 ಇಂಟು 35 ಸೆಂಟಿಮೀಟರ್ ಉದ್ದ ಇರ್ತೈತಿ, 30 ಸೆಂಟಿಮೀಟರ್ ಅಗಲ ಇರ್ತೈತಿ. ಪ್ಯಾರಲಲ್ ಟೋ, ಬುಲೆಟ್ ಟೋ ಪದದ ಬಳಕೆ ಯಾವ ಒಂದು ಕ್ರೀಡೆಯಲ್ಲಿ ಬರ್ತದೆ ಅಂದರೆ ಖೋಖೋದಲ್ಲಿ ಬರ್ತೈತೆ. ಖೋಖೋ ಆಟದ ಒಂದು ಪಂದ್ಯ ಯಶಸ್ವಿಯಾಗಿ ಮುಗಿಯದಿರುವುದಕ್ಕೆ ನಿಗದಿಪಡಿಸಿರುವ ಇನ್ನಿಂಗ್ಸ್ ಎಷ್ಟು ಅಂದರೆ 2 ಇನ್ನಿಂಗ್ಸ್ ಇರ್ತವೆ. ಖೋಖೋ ಕಂಬದ ಒಟ್ಟು ವ್ಯಾಸ ಎಷ್ಟು ಅಂತಂದರೆ ಅದು 28ರಿಂದ 33 ಸೆಂಟಿಮೀಟರ್ ಇರ್ತೈತೆ. ಖೋಖೋ ಆಟದಲ್ಲಿ ರಕ್ಷಣಾತ್ಮಕ ಆಟಗಾರ ತನ್ನ ದೇಹದ ಈ ಭಾಗದ ಸಂಪರ್ಕವನ್ನು ನೆಲದಿಂದ ಕಳೆದುಕೊಂಡ್ರೆ ಅವಾಗೇನು ಮಾಡ್ತೀವಿ? ಔಟ್. ಹೆಂಗೆ ಕೊಡ್ತೀವಿ ಅಂದರೆ ಪಾದಗಳ ಸಂಪರ್ಕ ಕೊಟ್ಟರೆ ಏನು ಮಾಡ್ತೀವಿ? ಔಟ್ ಕೊಡ್ತೀವಿ. ಅವಾಗ ಇಷ್ಟೇನಾಯಿತು ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಮುಗಿದು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಗೇಮ್ಸೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.